ಹಿಂದೂ ಮುಸ್ಲಿಮಿಗಳಿಗೆ ಹೋಗಿ ಎಲ್ಲ ಚಾನಲ್ ನೋಡೋ ಪ್ರತಿಯೊಬ್ಬರು ಹಿಂದೂ ಕಾರ್ಯಕರ್ತರುಗಳು ಪ್ರತಿಯೊಬ್ಬರು ಹೇಳ್ತಾರೆ ಏನಾಯ್ತು ಅಂತ. ಆದರೆ ಹಿಂದೂಗಳ ಮೇಲೇ ಹೊಡೆದಾಟ ಆದರೆ ಯಾರೋ ಒಬ್ಬರು ತಿರುಗಿ ನೋಡಲ್ಲ. ನೆನೆ ಆಗಿರೋ 9 ಗಂಟೆಗೆ ಆಗ್ತದೆ ಇಷ್ಟೋ ತನಕ ಯಾರೊಬ್ಬರು ಕೇಳಕ್ಕೆ ಬಂದಿಲ್ಲ, ಯಾವ ಕಾರ್ಯಕರ್ತರು ಇಲ್ಲ, ಯಾವ ಸಂಘಟನೆಗಳಿಲ್ಲ. ಅವರಿಗೆ ತುಂಬ ಹೆಲ್ಪ್ ಮಾಡಿತ್ತು. ಅವರಿಗೆ ಚಂದ್ರಬಾಬು ಬಂದು ಈ ಥರ ಮಾಡಿ ಅಂತ ತುಂಬ ಸಪೋರ್ಟ್ ಮಾಡಿ ತುಂಬ ಹೆಲ್ಪ್ ಮಾಡಿದ್ದಾರೆ. SDP ಕಾರ್ಯದರ್ಶಿ ಆಗಿದ್ದಾರೆ. ಅವರು ಬಂದು ಹೆಲ್ಪ್ ಮಾಡಿ ಇದು ಮಾಡಿ ಅಂತ ಅವರು ನೆರವಿಲ್ಲ ನಾವು ಇಲ್ಲಿ ತನಕ ಬಂದು ಮಾಡಿದ್ವಿ. ನಮ್ಮನೆ ಜಾಗಕ್ಕೆ ಬಂದು ಸತೀಶು ಜಗದೀಶು ಜನ್ನ ಅನ್ನೋರು ನಮ್ಮ ಕೊಟ್ಟಿಗೆ ಸೆಟ್ನ ಕಿತ್ತು ಹಾಕಿದ್ದಾರೆ. ಕಿತ್ತು ನಮ್ಮ ದನೆಲ್ಲ ಬಿಚ್ಚಿ ಓಡಿಸ್ಲಿಕ್ಕೆ ಟ್ರೈ ಮಾಡ್ತಾಯಿದ್ರು. ನಮ್ಮನೆ ಕಸ ನನ್ನ ಮನೆಯೊಳಗೆ ಹೋದಾಗ ನಾನು ಯಾಕೆ ಹಸು ಕರು ಓಡಿ ಹೋಗ್ತಿದ್ರು. ಯಾಕೆ ಓಡೋದು ಯಾಕೆ ಕುಡಿಯೋ ನಾನು ಓಡೋದು ನೋಡ್ತಿದ್ದಲ್ಲ ಸೆಟ್ ಕಿತ್ತು ಕಂಬಲ್ಲಿ ಕಡಿತಾ ಇದ್ರು. ಯಾಕಣ್ಣ ಹೇಳಿದ್ರೆ ಕಡಿತೀರ, ಏನು ಮಾಡಿದೆ ನಾನು, ಏನು ತಪ್ಪು ಮಾಡಿದೆ ಅಂತ ನಾನು ಕೇಳೋಕ್ಕೆ ನಾನು ನಮ್ಮ ಮೈಯೆಲ್ಲ ಮುಟ್ಟಿ ಎಳ್ದಾಡಿ ನನಗೆ ಬಟ್ಟೆ ಎಲ್ಲ ಎಳ್ದಾಡಿ ನೆಲಕ್ಕೆಲ್ಲ ಹಾಕಿ ಕಾಲು ತುಳಿಯೋಕ್ಕೆಲ್ಲ ಬಂದ ತಕ್ಷಣ ನಾನು ಯಾಕಂದ್ರೆ ನನ್ನ ಮೇಲೆ ಎದ್ದಿದ್ಕೊಂಡು ನಾನು ಸೀಟ್ ಕಿತ್ತು ಹಾಕಿದ್ರೆ ಸೀಟಾಗಿ ಎಳ್ಕೊ ಬಂದೆ ಕೊಟ್ಟಿಗೆ ಎಳ್ಕೊ ಬಂದಾಗ ಇವರು ಎಳೆಕ್ ಬಿಟ್ಬಿಟ್ಟು ಕಡೆ ಅಂಥ ಬೇವಸಿ ಇಂಥ ಬೇವಸಿ ಅಂಥ ಮುಂಡೆ ಇಂಥ ಮುಂಡೆ ಕೆಟ್ಟು ಬೈದರು. ಅಣ್ಣ ತಮ್ಮ ಜನಕ್ಕೆ ಕತ್ತಿಗಳಿದ್ರು. ನಾನು ಆದರೂ ನನ್ನ ಸೀಟ್ ನನಗೆ ಬೇಕೇ ಬೇಕು, ನಾನು ತುಂಬ ಕಷ್ಟ ಇದ್ದೀನಿ, ನಾನು ಸಾಲ ಮಾಡಿ ಸೆಡ್ ಹಾಕಿದ್ರು ಸಾಲ ನಾನು ಎಳ್ಕೊಬಂದೆ. ಬಂದ ತಕ್ಷಣ ಏನು ಮಾಡಿದ್ರು, ಹೆಂಗಸರು ಕರ್ಕೊಬಂದು ಇವ್ರು ಕೈ ಬಾಯಿ ಎಲ್ಲ ಅದ್ಮೆ ಹಿಡ್ಕೊಂಡು ಇವ್ರಿಗೆ ಆ ಕಡೆ ಎಳ್ಕೊಂಡು ಹೋಗಿ ಉಸಿರು ಕಟ್ಟಿಸಿ ನಮ್ಮ ಶೆಡ್ಡಿಗೆ ಎಳ್ಕೊಂಡು ಹೋಗಿ ಅವ್ರು ರೇಪ್ ಮಾಡಬೇಕು, ಅವ್ರಿಗೆ ಕೊಲೆ ಮಾಡ್ತೀನಿ, ನಮ್ಮ ಶೆಡ್ಡಲ್ಲಿ ಎಳ್ಕೊಂಡು ಹೋಗಿ ಅಂತ ಹೇಳಿದ್ರು. ಅದು ಆ ಜಾಗ ಅವರಿಗೆ ಸಂಬಂಧ ಇಲ್ಲ, ಗೌರ್ಮೆಂಟ್ ಜಾಗ ಸಂಬಂಧ ಇದೆ. ಅಲ್ಲಿ 60-70 ವರ್ಷ ಹಸು ಸಾಕ ನಾನು ಜೀವನ ಮಾಡ್ತಿದ್ದೀನಿ. ನಮ್ಮ ಗಂಡನೂ ಇಲ್ಲ, ನನ್ನ ನೋಡ್ಕೋ ಜನಗಳು ಯಾರು ಸರಿ ನನಗೆ ನಾನು ತುಂಬ ಕಷ್ಟ ಇದೆ, ತುಂಬ ನೋವಾಗಿದ್ದೀನಿ, ತುಂಬ ಸಾಲಲ್ಲಿದ್ದೀನಿ ನಾನು. ಹಾಗಿರೋದ್ರಿಂದ ಏನೇನೋ ಇರೋದ್ರಲ್ಲಿ ನನಗೆ ಮಾಡಿದ್ದಾರೆ. ಎಳ್ಕೋಗಿ ಉಸಿರು ಕಟ್ಟಿ ಒಂದು 4-5 ದಿನ ಮುಖಕ್ಕೆ ಬಟ್ಟೆ ಕಟ್ಟಿದ್ದಾರೆ. ಅದ್ಮೆ ಹಿಡ್ಕೊಂಡು ನಾನು ಉಸಿರು ಕಳಿಸ್ತೀನಿ. ನಾನು ಉಸಿರಾದಲ್ಲಿ ಕಾಲು ಕೈಯೆಲ್ಲ ಹಿಡ್ಕೊಂಡು ನಂಗೆ ತುಂಬ ನೋವು ಕೊಟ್ಟಿದ್ದಾರೆ. ನಾನು ಎದೆ ನೋವು ನಾನು ಕೂಗಾಡುವಾಗ ಈ ಕೂಗು ಜನ ಬರ್ತಾರೆ ಇಲ್ಲಿಗೆ ಅಂತೇಳಿ ಬಾಯಿ ಮುಚ್ಚಿ ನೋಡಿ. ನನ್ನ ಹಲ್ಲು ಹೋಗಿದೆ, ಕಿವಿ ಓಲೆ ಕಿತ್ಕೋಗಿದ್ದಾರೆ, ಕಿವಿ ಓಲೆ ಸಿಕ್ಕಿದೆ ನನಗೆ, ಚಿನ್ನ ಕಿವಿ ಓಲೆ ಇಲ್ಲ, ಹಲ್ಲು ಹೋಗಿದೆ, ಹಲ್ಲು ಉದುರು ಹೋಗ್ಬಿಟ್ಟಿದೆ, ತುಟಿಯೆಲ್ಲ ಗಾಯ ಆಗಿದೆ, ಕೈಯೆಲ್ಲ ಗಾಯ ಆಗಿದೆ, ಬೇಳೆ ಚೆನ್ನಾಗಿ ಬಿದ್ದಿದ್ದಾವೆ. ಏನು ಬಿದ್ದರೂ ಯಾರು ನಮ್ಮ ಸಾಯಿಗೆ ಬಂದಿಲ್ಲ, ಯಾವ ಚಾನಲ್ ಆದರೂ ಯಾರು ಸಾಯಿಗೆ ಬಂದಿಲ್ಲ. ಅಂಗಡಿ ಚಂದ್ರ ಅನ್ನೋ ನಮ್ಮ ಸಾಯಿಗೆ ಬಂದು ನಾವು ಸ್ವಲ್ಪ ಹೆಲ್ಪ್ ಮಾಡಿದ್ದಾರೆ ಅವರು. ದಯವಿಟ್ಟು ಎಲ್ಲ ಚಾನಲ್ ಬಂದು ನಮಗೆ ಸಹಕಾರ ಕೊಡಬೇಕು. ನಾನು ನಿಮ್ಮನ್ನು ಮನೆ ಮಾಡಿ ಕೇಳ್ಕೊಳ್ತಿದ್ದೀನಿ. ನಮ್ಮ ದನ ಬಿಚ್ಚಿ ಓಡಿಸೋದನ್ನ ಇವತ್ತು ನನ್ನ ಕೈ ಸಿಕ್ಕಿಲ್ಲ. ದನ ಒಂದು ಜಾಗ ಇಲ್ಲ, ಮಳೆಯಲ್ಲೆಲ್ಲ ನೆನೀತವೆ, ಬಿಸಿಲಲ್ಲಿ ಒಣಗ್ತವೆ, ಚಳಿ ನಡುಗ್ತವೆ, ಬೀದಿ ಕರು ಹಾಕೊಳ್ತವೆ. ನಮಗೆ ದನದ ಜೀವನ. ನನಗೆ ಮಗು ಹುಟ್ಟಾಗಲೂ ಹಾಲು ಬೇಕು, ಮತ್ತು ಸತ್ತಾಗ ಹಾಲು ಬೇಕು. ಹಾಲು ಮೊಸರು ಪ್ರತಿಯೊಂದು ವಿಚಾರಕ್ಕೂ ಬೇಕು. ಆದರೆ ಹಸುಗಳಿಗೆ ನೆಮ್ಮದಿ ಇಲ್ಲ, ತುಂಬ ನೋವಲ್ಲಿದೆ. ನಾನು ನನ್ನ ಹಸು ತುಂಬ ಹಸುಗಳಿದ್ದಾವೆ, ಕೊರತೆ ಹಸುಗಳೆಲ್ಲ ಎಲ್ಲೆಲ್ಲ ಹೋಗಿದ್ದಾವೆ ಹಸುಗಳೆಲ್ಲ. ದಯವಿಟ್ಟು ಚಾನ್ಸ್ ಬಂದು ಸಹಕಾರಗಳು ಮಾಡಿ, ಇದು ಏನು ಅಂತ ಬಂದು ವಿಚಾರಣೆ ಮಾಡಿ ನೋಡಿ. ಸ್ವಲ್ಪ ತುಂಬ ನನ್ನ ಕಷ್ಟದಲ್ಲಿದ್ದೀನಿ, ಸ್ವಲ್ಪ ಸಹಕಾರ ಮಾಡಿ, ದಯವಿಟ್ಟು ಸಹಕರಿಸಿ. 60 ವರ್ಷ ವಯಸ್ಸಾಗಿದೆ. 60 ವರ್ಷ ವಯಸ್ಸಾದಂಥವ್ರನ್ನ ಕರ್ಕೊಂಡೋಗಿ ಆ ರೀತಿಯಾಗಿ 5 ಜನ ಹೆಂಗಸರು ಒಬ್ರು ಕೈ ಕಾಲು ತೊಡೆ ಸಂದಿದೆಲ್ಲ ಇಟ್ಕೊಂಡು ಎದೊಳಕ್ಕೆ ಪ್ರಯತ್ನ ಪಟ್ಟರು. ಅವ್ರಿಗೆ ಎದೊಳಕ್ಕೆ ಬಿಡ್ದಂಗೆ ಕೈಕಾಲು ಸಂದಿ ಎಲ್ಲ ಕಂಡು ಹೋಗಿದೆ, ಅವ್ರ ಕೈಕಾಲುಗಳೆಲ್ಲ. ಆ ರೀತಿಯಾಗಿ ಅವ್ರನ್ನ ಗಟ್ಟಿಯಾಗಿ ಇಟ್ಕೊಂಡು ಅವ್ರಿಗೆ ನಿಮ್ಮನ್ನ ಬಿಟ್ಟರೆ ನಮಗೆ ಇವತ್ತು ಬಿಡಲ್ಲ, ಇವತ್ತು ನೀವು ಇಲ್ಲ, ನಾನು ಬಿಡೋದೇ ಇಲ್ಲ ನಿಮಗೆ ಅಂತ ಹೇಳಿದ್ದಾರೆ. ಯಾಕೆ ಈ ರೀತಿಯಾಗಿ ಮಾಡ್ತಿದ್ದೀರಾ ಅಂತ ಕೇಳಕ್ಕೆ ಹೋಗೋತ್ತಿಗೆ ನನ್ನ ತಮ್ಮನಿಗೂ ಅಷ್ಟೇ, ನಮ್ಮ ಅಮ್ಮನಿಗೆ ಯಾಕೆ ಈ ರೀತಿ ಹಿಂಸೆ ಮಾಡ್ತೀರಾ ಅಂತ ಕೇಳಕ್ಕೆ ಹೋಗೋತ್ತಿಗೆ, ನೀವು ಇದು ನಮ್ಮ ಜಾಗದಲ್ಲಿ ನೀವು ಕೊಟ್ಟಿಗೆ ಹಾಕ್ಕೊಂಡಿದ್ದೀರಾ, ಈ ಜಾಗ ನಮ್ಮದು, ನೀನು ಯಾವತ್ತು ಕೇಳೋಕ್ಕೆ ಅಂತೇಳಿ ನನ್ನ ತಮ್ಮನಿಗೆ ಸಮೇತ ಸತೀಶ್ ಅನ್ನೋರು ಕತ್ತಿ ಹಿಡ್ಕೊಂಡು ಕೊಲೆ ಬೆದರಿಕೆ ಹಾಕಿದರೆ. ನಮ್ಮ ಅಮ್ಮನಿಗೆ ನೀನು ಏನೇ ಮಾಡ್ತೀಯ, ನಿನ್ನ ಕೈಯಲ್ಲಿ ಏನೇ ಮಾಡೋಕ್ಕಾಗುತ್ತೆ, ಒಬ್ಬಳೆ ಹೆಣ್ಣೆ ಹೆಂಗಸಾಗಿ ನೀನು ಇಷ್ಟು ಇದು ಮಾಡ್ತಿದ್ದೀಯಲ್ಲ, ನೀನು ಏನು ಕಿತ್ಕೊಳ್ಳೋಕ್ಕಾಗುತ್ತೆ ನಮ್ಮ ಕೈಯಿಂದ ಅಂತ ಹೇಳ್ಬಿಟ್ಟು ಹಾಕಿರೋ ಕೊಟ್ಟಿಗೆ ಶೆಡ್ಡಿಂದ ಪ್ರತಿಯೊಂದು ವಸ್ತುನು ಕಿತ್ಕೊಂಡು ಹೋಗಿದ್ದಾರೆ. ಎಲ್ಲ ಹಿಂದೂ ಸಂಘಟನೆಗಳು ನಾವಿದ್ದೀವಿ, ಗೋಹತ್ಯೆಯವರಿದ್ದಾವೆ, ಗೋ ಸಂಘಟನೆಗಳು ಇದ್ದಾವೆ ಎಲ್ಲ ಹೇಳ್ತಾರೆ. ಅದು ಹಾಕಿದ ಕೊಟ್ಟಿಗೆನಲ್ಲಿ ಇದ್ದಂಥ ಕರು ಸಮೇತ ಬಿಚ್ಕೊಂಡು ಹೊಡೆದು ಎಲ್ಲ ಓಡಿಸಿ ಹಾಕಿದ್ದಾರೆ. ಹಾಕಿದ ಕೊಟ್ಟಿಗೆ ಸಂಪೂರ್ಣ ಕೊಟ್ಟಿಗೆನ ಕಂಪ್ಲೀಟ್ ನಾಶ ಮಾಡಿಬಿಟ್ಟು ಅದನ್ನು ಡೆಮಾಲಿಷ್ ಮಾಡಿ ಹಾಕಿದ ಪ್ರತಿಯೊಂದು ಶೀಟ್ಗಳನ್ನ ಸಮೇತ ತೊಗೊಂಡೋಗಿ ಅವರು ಶೆಡ್ಗಳಲ್ಲಿ ಹಾಕೊಂಡಿದ್ದಾರೆ. ಇಷ್ಟು ಅನ್ಯಾಯ ಆದರೂ ಯಾರೂ ಬಂದಿಲ್ಲ. ಹಿಂದೂ ಸಂಘಟನೆಗಳು, ಗೋಹತ್ಯೆ ಸಂಘಟನೆಗಳು, ಗೋಸಂಘಗಳು ಅಂತೆಲ್ಲ ಹೇಳ್ತಾರೆ. ಯಾವ ಸಂಘಟನೆಗಳು ಇದುವರೆಗೂ ಯಾರೂ ಇಲ್ಲಿ ಬಂದು ಕೇಳಿಲ್ಲ. ಇಷ್ಟು ಕಂಪ್ಲೇಂಟ್ ಆಗಿ ಇಷ್ಟು ನೊಂದು ಎಲ್ಲ ಹೇಳಿದ್ವಿ. ನೀವು ಚಾನಲ್ನವ್ರಿಗೆ ಸಮೇತ ನಾವು ಫೋನ್ ಮಾಡಿ ಕರೆದ್ವಿ, ಎಲ್ಲರಿಗೂ ಕರೆದ್ವಿ, ಯಾರೂ ಸಮೇತ ಇದುವರೆಗೂ ಸ್ಪಂದಿಸಿಲ್ಲ ನಮಗೆ. ಯಾರಿಗೆ ಹೇಳಿದ್ರು ನಾವು ಅದ್ರ ಬಿಸಿನಲ್ಲಿದ್ದೀವಿ, ಗಣೇಶ ಬಿಡ್ತಿದ್ದಾರೆ ಆ ಬಿಸಿನಲ್ಲಿದ್ದೀವಿ, ಇಲ್ಲಿ ಏನೋ ಗಲಾಟೆ ಆಗಿದೆ ಆ ಬಿಸಿನಲ್ಲಿದ್ದೀವಿ ಅಂತ ಹೇಳ್ತಾರೆ. ಅಂಗಡಿ ಚಂದ್ರು ಅನ್ನೋರು ಮಾತ್ರ ಬಂದು ಸ್ವಲ್ಪ ಸಪೋರ್ಟ್ ಮಾಡಿದ್ರು. ಇಲ್ಲ ಈ ರೀತಿಯಾಗಿ ಮಾಡಿ ಹಿಂಗೆ ಮಾಡಿ ಅಂತ ಹೇಳಿ ಅವರು ಈ ರೀತಿಯಾಗಿ ಮಾಹಿತಿ ಕೊಟ್ಟು ಹೋದರು ನಮಗೆ. ಅದು ಬಿಟ್ಟರೆ ಬೇರೆ ಇನ್ಯಾರೂ ಬಂದಿಲ್ಲ. ಅದೇ ಹಿಂದೂ ಮುಸ್ಲಿಂ ಗಲಾಟೆ ಆಗಲಿ ಅಥವಾ ಮುಸ್ಲಿಮಿಗೆ ಯಾರು ಹೋಗಿಲ್ಲ, ಪ್ರತಿಯೊಬ್ಬರು TV ಚಾನಲಿಂದ ಹಿಡಿದು ಪ್ರತಿಯೊಬ್ಬರು ಹೋಗ್ತಾರೆ. ಹಿಂದೂಗಳಿಗೆ ಹೊಡೆದಾಡ್ಕೊಂಡು ಈ ರೀತಿಯಾಗೆಲ್ಲ ಮಾಡಿದಾಗ, ಅದು ವಯಸ್ಸಾಗಿರೋ 60 ವರ್ಷದ ಹೆಂಗಸರ ಮೇಲೆ ಈ ರೀತಿಯಾಗಿ ಅನ್ಯಾಯ ಮಾಡಿದಾಗ, ಅವ್ಯಾಚ ಶಬ್ದಗಳು ಅಂದರೆ ಎಷ್ಟು ತುಂಬ ಅವ್ಯಾಚ ಶಬ್ದಗಳು ಹೆಂಗೆ ಮಾತಾಡಿದ್ದಾರೆ ಅಂತಂದರೆ, ಅಷ್ಟು ಕೆಟ್ಟದಾಗಿ ಮಾತಾಡಿದ್ರು ಸಹ ಯಾರು ಏನು ಬಂದು ಹೆಲ್ಪ್ ಮಾಡಿಲ್ಲ. ನಮ್ಮ ಅಮ್ಮನಿಗೆ ಬಿಡಿಸೋ ಪ್ರಯತ್ನ ಮಾಡಿಲ್ಲ. ನಾವು ಯಾರು ಇಲ್ದಲೇ ಸಮಯ ನೋಡಿ ಅವ್ರು ನಮ್ಮ ಅಮ್ಮನಿಗೆ ತುಂಬ ಹಿಂಸೆ ಮಾಡಿದ್ದಾರೆ.
ಇದ್ರ ಪರವಾಗಿ ನ್ಯಾಯ ಬೇಕು ನಮಗೆ. ಆ ಜಾಗ ಹೋಗ್ಲಿ ನಮಗೆ ಹಸು ಕರುಗಳೆಲ್ಲ ಬಿಚ್ಚಿ ಹೊಡೆದಿದಾರಲ್ಲ, ಆ ಹಸು ಕರುಗಳು ಬೇಕು ನಮಗೆ. ನಮ್ಮ ಮನೆ ಹಾಕಿದ್ರೆ ಒಂದು ನೋಡು ಜಲ್ಲಿ, ಮೊನ್ನೆ ಭಾನುವಾರ ಹಾಕ್ಸಿರುವಂಥ ಜಲ್ಲಿ ಮಣ್ಣು ಇದನ್ನೆಲ್ಲ ಡೆಮಾಲಿಷ್ ಮಾಡಿದಾರಲ್ಲ. ನಾವು ಬಡವರು ದುಡ್ಡು ತಿಂಗಳಿಗೆ 12,000 ಸಂಬಳ ತಗೊಂಡು ಹಸು ಕರುಗಳಲ್ಲಿ ಜೀವನ ಸಾಗಿಸ್ಕೊಂಡು ಹೋಗುವಂಥದ್ದು ಎಷ್ಟು ಸಂಪಾದನೆ ಮಾಡಿ ಎಷ್ಟು ಕೋಟಿ ಇಟ್ಕೊಂಡಿರ್ಬೋದು. ನಾವು ಮನೆ ಕಟ್ಟಿರೋದು ಸಹ ಲೋನಲ್ಲೇ ಇರುತ್ತೆ. ಪ್ರತಿಯೊಂದನ್ನು ನಾವು ಲೋನನ್ನು ತುಂಬಿಸ್ಬೇಕು. ಪ್ರತಿಯೊಂದು ನಾವು ಏನು ಕೂಲಿ ಮಾಡಿ ಜೀವನ ಮಾಡ್ತೀವಿ ಅದೇ ಜೀವನ ನಮಗೆ. ಅದು ಬಿಟ್ಟರೆ ಬೇರೆ ಇನ್ಯಾವುದು ಜೀವನ ಇಲ್ಲ ನಮಗೆ. ಇಷ್ಟೊಂದು ಅನ್ಯಾಯ ಮಾಡಿದರೆ ಹಳೆ ಮೂಡಿಗೆರೆ ಸತೀಶು ಜಗದೀಶು ಜನ್ನ ಅನ್ನೋರು ಏನು ಬಂದು ನಮ್ಮ ಅಮ್ಮನ ಮೇಲೆ ರೀತಿಯಾಗಿ ಅನ್ಯಾಯ ಮಾಡಿದ್ದಾರೆ. ದಯವಿಟ್ಟು ಇದ್ರ ಪರವಾಗಿ ನಮಗೆ ಸಹಕರಿಸಿ, ಇದ್ರ ಪರವಾಗಿ ನ್ಯಾಯ ಕೊಡಿಸಿ. ನಮಗೆ ವಯಸ್ಸಾಗಿರೋಂಥ ಒಂದು ಹೆಣ್ಣೆಂಗ್ಸು ಅಂತ ಕಾಣದೆ ಆ ರೀತಿಯಾಗಿ ಮಾಡಿದಾರಲ್ಲ, ಇದು ಅನ್ಯಾಯ ಅಲ್ವಾ? ಅವ್ರ ಮನೆ ಹೆಂಗಸರಿಗೆ ಅವ್ರ ತಾಯಿ ಸ್ಥಾನದ ಈ ನಮ್ಮಮ್ಮನ್ನ ಅವರು ಆ ರೀತಿಯಾಗಿ ಮಾಡ್ತಾರಲ್ಲ, ಅವ್ರ ಮನೆ ತಾಯಿಯಾಗಿದ್ರೆ ಇದೇ ಥರ ಮಾಡ್ತಿದ್ರ? ಅವ್ರ ಮನೆ ತಾಯಿಗೆ ಇದೇ ಥರ ಅನ್ಯಾಯ ಮಾಡ್ತಿದ್ರೆ, ಅವ್ರ ಮನೆ ಹೆಣ್ಮಕ್ಳಿಗೆ ಇದೇ ಥರ ಮಾಡ್ತಾರೆ. ಇದು ಪರವಾಗಿ ನ್ಯಾಯ ಬೇಕು. ನಮ್ಗೆ ಜಾಗ ಹೋಗಿದ್ದು ಬೇಜಾರಲ್ಲ, ನಮ್ಮ ಅಮ್ಮನಿಗೆ ಈ ರೀತಿಯಾಗಿ ಮಾಡಿದ್ದು ಬೇಜಾರು. ಇವಾಗ ಯಾವ ಹಿಂದೂಗಳು ಇಲ್ಲ, ಇವಾಗ ಯಾವ ಹಿಂದೂ ಸಂಘಟನೆಗಳು ಇಲ್ವಾ? ಹಿಂದೂ ಮುಸ್ಲಿಮಿಗಳಿದ್ರೆ ಹೋಗಿ ಎಲ್ಲ ಚಾನಲ್ನವರು ಪ್ರತಿಯೊಬ್ಬರು ಹಿಂದೂ ಕಾರ್ಯಕರ್ತರುಗಳು ಪ್ರತಿಯೊಬ್ಬರು ಕೇಳ್ತಾರೆ ಏನಾಯ್ತು ಅಂತ ಅನ್ಕೊಳ್ತಾರೆ. ಆದರೆ ಹಿಂದೂಗಳ ಮೇಲೇ ಹೊಡೆದಾಟ ಆದರೆ ಯಾರೋ ಒಬ್ಬರು ತಿರುಗಿ ನೋಡಲ್ಲ. ನಿನ್ನೆ ಆಗಿರೋ 9 ಗಂಟೆಗೆ ಆಗಿರೋದ್ರಿಂದ ಇಷ್ಟೋ ತನಕ ಯಾರೊಬ್ಬರು ಕೇಳಕ್ಕೆ ಬಂದಿಲ್ಲ. ಯಾವ ಕಾರ್ಯಕರ್ತರು ಇಲ್ಲ, ಯಾವ ಸಂಘಟನೆಗಳಿಲ್ಲ, ಯಾವ ಇದು ಇಲ್ಲ. ಅದು ಒಂದು 60 ವರ್ಷ ಆಯಿತು ಅಂತ ಹೇಳಿ ಇದು ವಯಸ್ಸಾಗಿರುವಂಥವ್ರ ಮೇಲೆ ಈ ರೀತಿಯಾಗಿ ಹಲ್ಲೆ ಮಾಡಿದ್ದಾರೆ ಅಂತಂದಾಗ ಭಾರಿ ನೋವಾಗುತ್ತೆ. ಅದರಲ್ಲೂ ನಮಗೆ ತುಂಬ ಹೆಲ್ಪ್ ಮಾಡಿತ್ತು. ಅಂಗಡಿ ಚಂದ್ರವಾಗಿ ಬಂದು ಈ ಥರ ಮಾಡಿ ಅಂತೇಳಿ ತುಂಬ ಸಪೋರ್ಟ್ ಮಾಡಿ ತುಂಬ ಹೆಲ್ಪ್ ಮಾಡಿದ್ದಾರೆ. SDP ಕಾರ್ಯದರ್ಶಿ ಆಗಿದ್ದಾರೆ ಅವ್ರು ಬಂದು ಹೆಲ್ಪ್ ಮಾಡಿ ಹಿಂಗೆ ಮಾಡಿ ಅಂತೇಳಿ ಅವರ ನೆರವಿಂದ ನಾವು ಇಲ್ಲಿ ತನಕ ಬಂದು ಒಂದು ಇದು ಮಾಡಿದ್ವಿ. ತುಂಬ ನೋವು ತಿಂದಿದ್ದಾರೆ ನಮ್ಮ ಈ ವಿಷಯದಲ್ಲಿ.